ಕರಿಯ ಎಂದ ಜಮೀರ್ ವಿರುದ್ಧ ಡಿಕೆಶಿ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಚುನಾವಣೆ ಪ್ರಚಾರದಲ್ಲಿ ವೈಯಕ್ತಿಕ ನಿಂದನೆ ಸರಿ ಅಲ್ಲ ಅಂತ ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಈ ಬಾರಿ ಗೆಲ್ಲಲೇಬೇಕು ಅಂತ ಹೊರಟಿದ್ದೇವೆ. ತಮ್ಮ ಹೇಳಿಕೆಯಿಂದ ಒಕ್ಕಲಿಗ ಮತಗಳು ಡೈವರ್ಟ್ ಆದ್ರೆ ಹೇಗೆ? ಈ ಪ್ರಶ್ನೆಯನ್ನ ಡಿಸಿಎಂ ಮಾಡಿದ್ದಾರೆ. ಮೈತ್ರಿ ನಾಯಕರ ಇದನ್ನೇ ದೊಡ್ಡದು ಮಾಡ್ತಾ ಇದ್ದಾರೆ. ನಿಮ್ಮ ಹೇಳಿಕೆ ಪರಿಣಾಮ ಏನಾಗಬಹುದು ಅನ್ನೋದು ನಿಮಗೆ ಗೊತ್ತಿದೆಯಾ? ತಮ್ಮ ಸಮುದಾಯದ ಓಲೈಕೆ ಬರದಲ್ಲಿ ಹೇಳಿಕೆ ಕೊಟ್ಟಿದ್ದೀರಿ. ಕುಟುಂಬ ಸಮುದಾಯ ಖರೀದಿಸುವ ಮಾತನಾಡಿದ್ದೀರಿ. ಇದು ಬೇರೆ ರೀತಿ ಡೈವರ್ಟ್ ಆದ್ರೆ ಏನು ಮಾಡಬೇಕು? ಮಾತನಾಡುವಾಗ ಮಾತಿನ ಮೇಲೆ ಹಿಡಿತಾ ಇರಬೇಕು ಅಂತ ಡಿಸಿಎಂ ಗರಂ ಆಗಿದ್ದಾರೆ. ಚುನಾವಣಾ ಪ್ರಚಾರದ ಭರಾಟೆಯಲ್ಲಿ ಜಮೀರ್ ಅಹಮದ್ ಅವರು ನಾಲಿಗೆ ಹರಿಬಿಟ್ಟಿದ್ರು. ಮಾತನಾಡುತ್ತಾ ನಿಂದನೆ ಮಾಡಿದ್ರು. ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿತ್ತು, ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಈ ರೀತಿಯಾಗಿ ನಿಂದನೆ ಮಾಡೋದು ಸರಿಯಲ್ಲ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಹೇಳ್ತಾ ಇದ್ರು. ಇದೇ ವಿಚಾರವನ್ನ ಈಗ ಡಿಸಿಎಂ ಕೂಡ ಹೇಳಿದ್ದಾರೆ. ಮಾತಿನ ಬರದಲ್ಲಿ ಏನೇನೋ ಮಾತಾಡಕ್ ಹೋಗಬೇಡಿ ಅಂತ ಹೇಳಿದ್ದಾರೆ. ಏನಾದ್ರೂ ಡೈವರ್ಟ್ ಆದ್ರೆ ಏನು ಮಾಡ್ಬೇಕೀಗ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ಮ ಸಮುದಾಯದ ಓಲೈಕೆ ಮಾಡೋದಕ್ಕೆ ಹೋಗಿ ಒಕ್ಕಲಿಗ ಸಮುದಾಯವನ್ನ ನೀವು ಇಲ್ಲಿ ಮತ ತಪ್ಪು ಹೋಗುವಂತೆ ಮಾಡಿದ್ದೀರಾ ಅಂತ ಎಚ್ಚರಿಸಿದ್ದಾರೆ. ಮೈತ್ರಿ ನಾಯಕರು ಈಗ ಇದೇ ವಿಚಾರವನ್ನು ದೊಡ್ಡದು ಮಾಡಿ ಕೂತ್ಕೊಳ್ತಾರೆ. ಏನು ಮಾಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜಮೀರ್ಗೆ ಡಿಕೆಶಿ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದಿದ್ದಾರೆ. ಚುನಾವಣೆ ಪ್ರಚಾರದಲ್ಲಿ ವೈಯಕ್ತಿಕ ನಿಂದನೆ ಖಂಡಿತವಾಗಿಯೂ ಸರಿ ಅಲ್ಲ ಅಂತ ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಈ ಬಾರಿ ಗೆಲ್ಲೇಬೇಕು ಅಂತ ಹೊರಟಿದ್ದೀವಿ, ಅದ್ರ ಮಧ್ಯದಲ್ಲಿ ನೀವು ಈ ಥರ ಎಲ್ಲ ಮಾತಾಡಿದ್ರೆ ಏನು ಮಾಡೋಕ್ಕಾಗತ್ತೆ? ಏನಾದರೂ ಹೆಚ್ಚು ಕಮ್ಮಿ ಆದರೆ ಒಕ್ಕಲಿಗ ಮತಗಳು ಡೈವರ್ಟ್ ಆದರೆ ಹೆಂಗೆ? ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಾದ್ರೂ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜಮೀರ್ ಅವರು ಮಾತಾಡ್ಬಿಟ್ರು. ನಾಲಿಗೆಯನ್ನು ಹರಿಬಿಟ್ಬಿಟ್ರು. ಅದು ಬಣ್ಣದ ಬಗ್ಗೆ ಮಾತನಾಡಿದ್ದು ಮತ್ತು ಒಂದು ಸಮುದಾಯವನ್ನು, ಒಂದು ಕುಟುಂಬವನ್ನು ಪರ್ಚೇಸ್ ಮಾಡ್ತೀನಿ ಅಂತ ಮಾತಾಡಿದ್ದು. ನೋಡಿ, ಚನ್ನಪಟ್ಟಣ ಅಂತ ಬಂದಿದ ತಕ್ಷಣ ಅಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ನಿರ್ಣಾಯಕ ಆಗತ್ತೆ, ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಕೂಡ. ಹಾಗಂತ ಹೇಗಿದ್ರೂ ಜಾತಿ ಲೆಕ್ಕಾಚಾರದಲ್ಲಿಗೆ ರಾಜಕಾರಣ ಮಾಡೋದು, ಎಲೆಕ್ಷನ್ನು ಎದುರಿಸೋದು. ಹಾಗಂತ ಹೇಗೆ ಬೇಕೋ ಹಾಗೆ ಏನು ಬೇಕೋ ಅದು ಮಾತಾಡಿದ್ರೆ ಅದು ಎಲೆಕ್ಷನ್ ಮೇಲೂ ಕೂಡ ಹೊಡೆತ ಬೀಳುತ್ತೆ. ಈಗ ಒಂದು ಕುಟುಂಬವನ್ನು, ಒಂದು ಸಮುದಾಯದ ಕುಟುಂಬವನ್ನು ಪರ್ಚೇಸ್ ಮಾಡ್ತೀನಿ ಅಂತ ದುರಹಂಕಾರದ ದಿಮಾಕಿನ ಮಾತುಗಳನ್ನು ಆಡಿದ್ದೀರ. ಇದರಿಂದ ಏನಾದ್ರು ಹೆಚ್ಚು ಕಮ್ಮಿ ಆದರೆ, ಆ ಸಮುದಾಯದ ಮತಗಳು ಬರದೇ ಇದ್ದರೆ ಏನಾಗತ್ತೆ? ಯಾರಿಗೆ ಲಾಸ್ ಆಗತ್ತೆ? ಈ ಪ್ರಶ್ನೆಯನ್ನು ಕಾಂಗ್ರೆಸ್ನ ಅನೇಕ ನಾಯಕರುಗಳು ಮಾಡ್ಕೊಳ್ತಾ ಇದ್ರು. ಆದರೆ ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಜಮೀರ್ ಅವ್ರಿಗೆ ಕೇಳಿದ್ದಾರೆ. ಪ್ರಚಾರ ಮಾಡಿ, ಪ್ರಚಾರದ ಸಂದರ್ಭದಲ್ಲಿ ಮಾತನಾಡುವಾಗ ಮೈಯೆಲ್ಲ ಕಣ್ಣಾಗಿರಬೇಕು, ನಾಲಿಗೆ ಮೇಲೆ ಹಿಡಿತಾ ಇರಬೇಕು. ಹೆಂಗೆ ಬೇಕೋ ಹಾಗೆ ಶಿಳ್ಳೆ ಹೊಡಿತಿರ್ತಾರೆ, ಚಪ್ಪಾಳೆ ಹೊಡಿತಿರ್ತಾರೆ ಅನ್ನುವಂಥ ಕಾರಣಕ್ಕೆ ಮಾತಾಡಿ ಬಿಟ್ರೆ ಆ ಮಾತು ಎಲ್ಲಿಂದಲೋ ಎಲ್ಲಿಗೋ ಹೋಗಿ ಎಷ್ಟೋ ಚುನಾವಣೆಗಳಲ್ಲಿ ಸೋತಿದ್ದು ಕೂಡ ಇದೆ. ಮಾತಿನ ಬರದಲ್ಲಿಯೇ ಸೋತಿದ್ದು ಕೂಡ ಇದೆ. ಏನೇನೋ ಮಾತಾಡೋಕೆ ಹೋಗಿ ಇನ್ನೇನೋ ಆಗಿ ಅದು ಆಪೋಸಿಟಲ್ಲಿ ಇದ್ದವರಿಗೆ ವಾರ್ದಾನ ಆಗಿ ಅವರು ಗೆದ್ದಿದ್ದು ಕೂಡ ಇದೆ. ಹೀಗಿರಬೇಕಾದ್ರೆ ಸಾಕಷ್ಟು ಚುನಾವಣೆಗಳನ್ನು ಎದುರಿಸಿದಂಥ ನಾಯಕರುಗಳೇ ಈ ಥರ ನಾಲಿಗೆ ಹರಿಬಿಡೋದು ಆ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ, ನಾಯಕರ ವರ್ಚಸ್ಸಿಗೂ ಧಕ್ಕೆ ಬರುತ್ತೆ. ಈಗ ಡಿ ಕೆ ಶಿವಕುಮಾರ್ ಇದಕ್ಕೆ ಗರಂ ಆಗಿದ್ದಾರೆ. ಪಣ ತೊಟ್ಟಿದ್ದಾರೆ ಡಿಕೆ ಶಿವಕುಮಾರ್, ಡಿಕೆ ಬ್ರದರ್ಸು. ಚನ್ನಪಟ್ಟಣದಲ್ಲಿ ಗೆಲ್ಲೇಬೇಕು, ಗೆದ್ದು ತೋರಿಸಲೇಬೇಕು ಅಂತ ನೆನೆ ಅಬ್ಬರದ ಪ್ರಚಾರದಲ್ಲೂ ಕೂಡ ಭಾರಿ ಮಾತನಾಡಿದರು. ಈ ಥರ ಗೆಲ್ಲಬೇಕು ಅಂತ ಹಗಲು ರಾತ್ರಿ ಚನ್ನಪಟ್ಟಣಕ್ಕೆ ಹೋಗಿರೋ ಡಿ ಕೆ ಶಿವಕುಮಾರ್ಗೆ ಜಮೀರ್ ಅವರ ಈ ಸ್ಟೇಟ್ಮೆಂಟ್ ಸಿಟ್ಟು ತರಿಸಿದೆ.